ಬಿಗ್ ಬಾಸಲ್ಲಿ ಫುಲ್ಲು ಲೈಕ್ ಸಿಕ್ಕಾಪಟ್ಟೆ ಡ್ಯಾಶಿಂಗ್ ಆಗಿರ್ತಾಯಿದ್ರು ಯಾವಾಗ್ಲೂ. ಒಂಟಿ ಸಲಗ ಅಂತಲೇ ಹೇಳ್ಬೋದು. ಅದೇ ನನ್ನ ಜೊತೆ ಇರುತ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಒಂದು ಹೊಸ ಖುಷಿ ಆಯಿತು. ಫಿನಾಲಿಗೆ ಬಂದಿದ್ದೀರಾ ಸರ್. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸರ್. ಬಿಗ್ ಬಾಸ್ ಅನ್ನೋದೊಂದು ಯೂನಿವರ್ಸಿಟಿ. ಅದು ನಾವು ಏನು ಯಾವ ರೀತಿ ನಾವು ಅದನ್ನು ನೋಡ್ತೀವಿ, ನಾವಲ್ಲಿಗೆ ಏನು ಕೊಡ್ತೀವಿ ಅದು 100% ನಮಗೆ ವಾಪಸ್ ಕೊಡುತ್ತೆ ಅಂತ ತಿಳ್ಕೊಂಡು ಬಾಸ್ಗೆ ಹೋಗಿ ನಾನು ಮೊಟ್ಟೆನೂ ತಿಂತಾ ಇರಲಿಲ್ಲ. ಸೊ ನಾನ್ ವೆಜ್ ಎಲ್ಲ ಬಿಟ್ಟು ನಮ್ಮ ತಾಯಿ ಪಾತ್ರ ಮಾಡಿದ್ರು. ಸೊ ಆ ಬಾಂಡಿಂಗ್ ಎಲ್ಲೋ ಇತ್ತು. ಮತ್ತು ಆಡ್ತಾ ಹೋಗ್ತಾ ಇದ್ದಾಗೆ ದಿನಗಳು ಕಳೀತಾ ಇದ್ದಾಗೆ ನನ್ನ ರೂಮಲ್ಲಿ ಅವರು ಇದ್ದಿದ್ದು. ನಾವಿಬ್ಬರು ಒಂದೇ ರೂಮಲ್ಲಿ ನಮಗೇನು ಕೊಟ್ಟಿದ್ರು ಅದೇ ರೂಮಲ್ಲಿ ಇದ್ದಿದ್ದು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಒಂದು ಹೊಸ ಎಕ್ಸ್ಪೀರಿಯನ್ಸ್, ಒಂದು ಬಿಗ್ ಬಾಸ್ ಅನ್ನೋ ಒಂದು ಮಹಾಯುದ್ಧ, ಅದನ್ನ ಗೆದ್ದು ಬಂದಿದ್ದೀವಿ ಇವತ್ತು. ನೀವು ಹೇಳ್ದಾಗೆ ಬಹಳ ಜನಗಳ ಪ್ರೀತಿನ ಪಡ್ಕೊಂಡಿದ್ದೀವಿ. ಹೌದು. ಈ ಬಿರುದುಗಳು ಏನು ನೀವು ಹೇಳ್ತಾ ಇದ್ರಿ, ಸೊ ಇದು ಜನಗಳು ಕೊಟ್ಟಿರೋದು ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಮ್ಯಾಮ್. ನನಗೂ ತುಂಬ ಖುಷಿ ಆಯಿತು. ಫಿನಾಲಿಗೆ ಬಂದಿದ್ದೀರಾ ಸರ್. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್. ನನಗೆ ಒಳ್ಳೆಯದಾಗಲಿ, ಇನ್ನಷ್ಟು ಒಳ್ಳೆಯದು ಮುಂದೆ ಫ್ಯೂಚರಲ್ಲಿ ಸಿಗಲಿ ಸರ್. ಬಿಗ್ ಬಾಸ್ ಹೋದಾಗ ನಿಮಗೆ ಅಲ್ಲಿ ಏನು ಕಲ್ತ್ಕೊಂಡ್ರಿ ಸರ್? ಬಿಗ್ ಬಾಸ್ ಅನ್ನೋದೊಂದು ಯೂನಿವರ್ಸಿಟಿ. ಅದು ನಾವು ಏನು ಯಾವ ರೀತಿ ನಾವು ಅದನ್ನು ನೋಡ್ತೀವಿ, ನಾವಲ್ಲಿಗೆ ಏನು ಕೊಡ್ತೀವಿ ಅದು 100% ನಮಗೆ ವಾಪಸ್ ಕೊಡುತ್ತೆ ಅಂತ ತಿಳ್ಕೊಂಡಿರೋನು. ಸೊ ನಾನು ಈ ವೇದಿಕೆನ ಭಾಳ ಆರಾಧಿಸಿದ್ದೀನಿ. ಸೊ ನಾನಲ್ಲಿ ಕಲ್ತ್ಕೊಂಡಿದ್ದು ಏನಂತಂದರೆ ಬೆಲೆ. ಈಗ ನಮ್ಮ ಜೀವನದಲ್ಲಿ ಒಂದು ಊಟದ ಬೆಲೆ, ನೀರಿನ ಬೆಲೆ, ಸಂಬಂಧಗಳ ಬೆಲೆ, ನಾವು ಉಪಯೋಗಿಸುವಂಥ ವಸ್ತುಗಳ ಬೆಲೆ, ನಿದ್ರೆ ಬೆಲೆ, ಇದನ್ನೆಲ್ಲ ನಾವು ಅಲ್ಲಿ ಕಲಿಯೋಕೆ ಸಿಗುತ್ತೆ. ಯಾಕಂದರೆ ಇದರಿಂದೆಲ್ಲ ದೂರ ಇರ್ತೀವಿ, ನಮ್ಮವರಿಂದ ದೂರ ಇರ್ತೀವಿ. ನಾವು ಡೈಲಿ ಏನು ಲ್ಯಾವಿಶ್ ಲಕ್ಸುರಿಯಲ್ಲಿ ನಾವು ಬದುಕ್ತಿರ್ತೀವಿ, ಇದನ್ನೆಲ್ಲ ಬಿಟ್ಟು ಇವನ್ ನಮ್ಮ ಫೋನ್ ಏನಿದೆ, ಫೋನಿಂದನೂ ಕೂಡ ದೂರ ಆಗಿ ನಾವು ಅಲ್ಲಿ ಬದುಕ್ತಾ ಇರ್ತೀವಿ. ಸೊ ಇದರದ್ದೆಲ್ಲ ವ್ಯಾಲ್ಯೂಸ್ ಗೊತ್ತಾಗುತ್ತೆ ನಮಗಲ್ಲಿ. ಸೊ ದಿಸ್ ಇಸ್ ವಾಟ್ ಐ ಲರ್ನ್. ಸರ್ ಅಲ್ಲಿ ತುಂಬ ವೆಯ್ಟ್ ಲಾಸ್ ಆಗಿದ್ದೀರಾ, ಮತ್ತು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ಸರ್? ಈಗ 10 kg ಡ್ರಾಪ್ ಆಗಿದ್ದೀನಿ. ಮೊನ್ನೆ ನಾವು ಎಷ್ಟಿದ್ರಿ ವೆಯ್ಟ್? ಮುಂಚೆ 83 ಏನೋ ಇದ್ದೆ, ಈಗ 73ಗೆ ಬಂದಿದ್ದೀನಿ. ಸೊ ಹೌದು, ಯಾಕಂದರೆ ನಾನು ನಿಮಗೆ ಗೊತ್ತಿರ್ಬೋದು, ತುಂಬ ಶುದ್ಧವಾಗಿ ಅಂದರೆ ನಾನ್ ವೆಜ್ ತಿಂತಾ ಇರಲಿಲ್ಲ ನಾನು. ಬಿಗ್ ಬಾಸ್ಗೆ ಹೋಗಿ ನಾನು ಮೊಟ್ಟೆನೂ ತಿಂತಾ ಇರಲಿಲ್ಲ. ಸೊ ನಾನ್ ವೆಜ್ ಎಲ್ಲ ಬಿಟ್ಟು ವೆಜ್ಜಲ್ಲೇ ಇದ್ದೆ, ಮತ್ತು 2 ಹೊತ್ತೆ ಫುಡ್ ಇದ್ದಿದ್ದು. ಸೊ ಹಾಗಾಗಿ ತುಂಬ ಇರಲ್ಲ ಅಲ್ಲಿ ಮಾಡ್ಬೋದು. ಬಟ್ ಅಲ್ಲಿ ನಾವು ಹೇಗೆ ಅಂತಂದರೆ ಸೆಟ್ ಆಗಿದ್ವಿ ಪರ್ ಡೇ. ಯಾಕಂದರೆ ಬೆಳಿಗ್ಗೆ ಎದ್ದು ಅಡುಗೆ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಬ್ರಂಚ್ ಥರ ಆಗ್ತಾಯಿತ್ತು ಅದು. ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಇದು, ಮತ್ತು ಇನ್ನು ಸಾಯಂಕಾಲ ರಾತ್ರಿ ಊಟ ಪ್ರಿಪೇರ್ ಮಾಡಿದಾಗ ರಾತ್ರಿಗೆ. ಸೊ ಮಧ್ಯದಲ್ಲೂ ತಿಂತಾ ಇದ್ವಿ. ಹಸುವಾದಾಗ ಏನು ಬೆಳಿಗ್ಗೆ ಮಾಡಿದ್ದಿತ್ತು ಅದನ್ನು ತಿಂತಾ ಇದ್ವಿ. ಬಟ್ ನಾನು ಅಂತ ಒಂದು ಫುಡ್ ಕನ್ಸರ್ನ್ಡ್ ಅಥವಾ ಡಯಟ್ ಕನ್ಸರ್ನ್ಡ್ ಅವನಲ್ಲ. ಸೊ ಹಾಗಾಗಿ ಸ್ವಲ್ಪ ಇಷ್ಟಪಡ್ತೀರಾ? ಹೌದು, ತುಂಬ ಇಷ್ಟ. ಬಟ್ ಅಲ್ಲಿ ನಾನು ಬಿಟ್ಟಿದ್ದೆ. ಸೊ ಅದು ತುಂಬ ನನಗೆ ಎಫೆಕ್ಟ್ ಆಯಿತು. ಸೊ ಅದೇ ವೆಯ್ಟ್ ಲಾಸ್ ಆಯಿತು ಸ್ವಲ್ಪ. ಮತ್ತು ಸರ್, ಯಾವಾಗಲೂ ಅಶ್ವಿನಿ ಮತ್ತು ಮೇಡಮ್ ಬಗ್ಗೆ ಲೈಕ್ ನಿಮ್ಮದು ಅವ್ರದ್ದು ತುಂಬ ಚೆನ್ನಾಗಿ ಬಾಂಡಿಂಗ್ ಇತ್ತು. ಲೈಕ್ ಅವರು ನಾನು ನೋಡಿದಾಗ ಮಗನ ಥರ ಇದು ಹೇಳ್ತಾ ಇದ್ರು. ಸೊ ನಿಮ್ಮಿಬ್ಬರ ಬಗ್ಗೆ ಹೇಗೆ ಅದು ಬಾಂಡಿಂಗ್ ಯಾವ ರೀತಿ ಆಯಿತು ಸರ್? ಯಾವ ಸಿಚುವೇಶನ್ಸಲ್ಲಿ ಆ ಬಾಂಡಿಂಗ್ ಆಯಿತು ಸರ್? ಅವರು ನನ್ನ ಡೆಬ್ಯೂ ಸೀರಿಯಲ್, ನಾನು ಇಂಡಸ್ಟ್ರಿಗೆ ಬಂದಾಗ ನನ್ನ ಮೊದಲನೇ ಸೀರಿಯಲ್ ನಮ್ಮ ತಾಯಿ ಪಾತ್ರ ಮಾಡಿದರು. ಸೊ ಆ ಬಾಂಡಿಂಗ್ ಎಲ್ಲೋ ಇತ್ತು. ಮತ್ತು ಆಡ್ತಾ ಹೋಗ್ತಾ ಇದ್ದಾಗೆ ದಿನಗಳು ಕಳೀತಾ ಇದ್ದಾಗೆ ನನ್ನ ರೂಮಲ್ಲಿ ಅವರು ಇದ್ದಿದ್ದು. ನಾವಿಬ್ಬರು ಒಂದೇ ರೂಮಲ್ಲಿ ನಮಗೇನು ಕೊಟ್ಟಿದ್ರು ಅದೇ ರೂಮಲ್ಲಿ ಇದ್ದಿದ್ದು ನಾವು. ಹಾಗಾಗಿ ಎಲ್ಲ ನಮ್ಮಲ್ಲಿ ಎಲ್ಲ ಖಾಲಿಯಾಗಿದ್ರು. ನಮ್ಮ ರೂಮಲ್ಲಿ ಎಷ್ಟು ಜನ ಇದ್ವಿ ಎಲ್ಲ ಖಾಲಿಯಾಗಿದ್ರು. ಹಾಗೆ ಅವ್ರಿಗೆ ನಾನು ಅವ್ರಿಗೆ. ಸೊ ಮತ್ತೆ ಆಟದಲ್ಲೂ ಅಷ್ಟೇ ಯಾವ ರೀತಿ ಬೆಳವಣಿಗೆ ಆಯಿತು ಅಂತಂದರೆ, ಅವರು ನನಗೊಂದು ಇಮೋಷ್ನಲ್ ಸಪೋರ್ಟ್ ಆಗ್ತಾರೆ, ನಾನು ಅವ್ರಿಗೊಂದು ಇಮೋಷ್ನಲ್ ಸಪೋರ್ಟ್ ಆಗ್ತೀನಿ. ಸೊ ಆ ಬಾಂಡಿಂಗ್ ಕೊನೆವರೆಗೂ ಬರುತ್ತೆ. ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಮತ್ತೆ ಅಶ್ವಿನಿ ಮ್ಯಾಮ್ಗೆ ಎಲ್ಲ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಅನ್ಸುತ್ತಲ್ಲ? ಹೌದು, ನಮಗೆ ನಾವು ನೋಡಿದಾಗೂ ಕೂಡ ಒಂದು ಲಿಮಿಟ್ ಆಗಿ ಒಂದು ಜೋಕ್ ಮಾಡಿದಾಗ, ಒಂದು ಕಾಮಿಡಿ ಮಾಡಿದಾಗ ಒಂದು ಲಿಮಿಟ್ವರೆಗೂ ಓಕೆ. ಅದಾದಮೇಲೆ ಅವ್ರಿಗೆ ಕೋಪ ಬರ್ಸೋದು ಟ್ರಿಗರ್ ಮಾಡೋ ಥರ ಆಗ್ತಿತ್ತು ಅಲ್ಲಿ. ನಾವು ನೋಡಿದಾಗ ಹಂಗೆ ಅನಿಸ್ತಾ ಇತ್ತು. ಸೊ ಹೇಗೆ ಸರ್, ನೀವು ಒಳಗಡೆ ನೋಡಿದಾಗ ಹೆಂಗೆ ಅನಿಸ್ತಿದ್ದ? ರಿಯಲ್ ಯಾವ ರೀತಿ ಇರ್ತಿತ್ತು ಸರ್ ಅದು ಒಳಗಡೆ? ಟು ಬಿ ಆನೆಸ್ಟ್, ಹೌದು, ಅದೊಂದು ಆಟದ ಇದರಲ್ಲಿ ಈಗ
ಅಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರನ್ನೊಂದು ಹೊರಗಡೆ ಕಳಿಸೋದು ಅಂತದ್ದು ಒಂದು ಟಾರ್ಗೆಟ್ ಮಾಡಿ ಅಥವಾ ಅವ್ರನ್ನ ಬ್ರೇಕ್ ಮಾಡುವಂತ ಪ್ರಯತ್ನಗಳು ನಡೆಯುತ್ತೆ. ಈಗ ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದಾಗ ದಟ್ ಇಸ್ ಅ ಗೇಮ್, ಅವ್ರವ್ರದ್ದು ಸ್ಟ್ರಾಟಜಿ ಅದು. ಅವ್ರನ್ನ ಬ್ರೇಕ್ ಮಾಡಿ ಅವ್ರನ್ನ ವೀಕ್ ಮಾಡುವಂತ ಪ್ರಯತ್ನಗಳು ನಡೆಯುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ವೀಕ್ ಆಗಿದ್ರು ಮೇಡಮ್, ಇಮೋಷನಲಿ ಸ್ವಲ್ಪ ಡೌನ್ ಆಗಿದ್ರು ಟಾರ್ಗೆಟ್. ಸೊ ಆಗ ನಾವು ನಿಲ್ತೀವಿ ಅವ್ರಿಗೆ, ನಾವು ಅಶ್ವಿನಿ ಮೇಡಮ್ ಹೌದು ನಾನು ನಿಲ್ತೀನಿ, ಯಾಕಂದ್ರೆ ನಮ್ಮನ್ನು ಹಾಗೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಆಟಿಟ್ಯೂಡ್ ಒಂದು ಬೇರೆ ಇರುತ್ತೆ. ಬಟ್ ಮೇಡಮ್ ಎಲ್ಲೋ ಸ್ವಲ್ಪ ಬೇಜಾರು ಅಲ್ಲಿದ್ದಾಗ ನಾವಿಬ್ರಿಗೂ ಸಪೋರ್ಟ್ ಮಾಡ್ಕೊಳ್ತೀವಿ. ನಾನು ಇದೀನಿ ಬನ್ನಿ ನಾವು ಆಟ ಆಡೋಣ ಇಬ್ರು ಅಂತ ಹೇಳಿ. ಸೊ ಆವಾಗಿಂದ ನನಗೆ ಅವ್ರು ಸಪೋರ್ಟ್ ಆಗ್ತಾರೆ, ನಾನು ಅವ್ರಿಗೆ ಆಗ್ತೀನಿ. ನಂತರ ವಿ ಡೂ ಅನ್ ಎಪಿಕ್. ಬಟ್ ಅದು ನಿಮ್ಮಿಬ್ರು ಬಾಂಡಿಂಗ್ ಸಿಕ್ಕಾಪಡೆ ಇದಾಯ್ತು. ಹೌದು, ನಾವಿಬ್ರು ಬಹಳ ಈಗ ಇಷ್ಟು ಗೇಮ್ ನೀವು ಲಾಸ್ಟ್ವರೆಗೂ ಕ್ಯಾರಿ ಮಾಡಿದ್ರಿ ನೀವು ನಂಬಿಕೆನೂ ಉಳಿಸ್ಕೊಂಡ್ರಿ ಅವ್ರ ಹತ್ರ, ಒಂದು ಕ್ಯಾರಿನೂ ಮಾಡಿದ್ರಿ. ಇದನ್ನ ತಾಯಿ ಮಗನ್ ಬಾಂಧವ್ಯ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೇ ರೀತಿ ಒಳ್ಳೆ ತರದಲ್ಲೇ ನೀವು ಇಬ್ರು ಹೋದ್ರಿ. ನಂಗೆ ಅದು ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಆಡಿಯನ್ಸ್ ಆಗಿ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮಾ. ಸೊ ಅದೇ ನಮಗೆ ಅಲ್ಲಿ ನಾವು ಮತ್ತೆ ಲೇಟರ್ ನಾವು ಒಂದು ಪರ್ಫಾರ್ಮ್ ಮಾಡಿದ್ದಾಗಲಿ ಅಥವಾ ಬೇರೆಯವ್ರನ್ನ ನಾವು ಒಂದು ಫೇಸ್ ಮಾಡಿದ್ದಾಗಲಿ ಅದು ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್. ನಾವು ಮತ್ತೆ ಟಾಸ್ಕ್ ವಿನ್ ಆಗಿದ್ದ ರೀತಿ ಆಗಲಿ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸರ್, ರಕ್ಷಿತಾ ಬಗ್ಗೆ ಕೆಲವರೆಲ್ಲ ಮಾತುಗಳು ಬರ್ತಾ ಇತ್ತು. ಅಂದರೆ ಸುದೀಪ್ ಸರ್ ಮುಂದೆ ಇದ್ದಾಗ ಒಂಥರ ಮಾತು ಬರ್ತಾರೆ, ಅದರಲ್ಲಿ ಇವರು ಜಾನ್ವಿ ಕೂಡ ಹೇಳಿದ್ರು ಆ ಮಾತು. ಸರಿ, ಒಂದು ಕುತ್ಕೊಂಡಾಗ ಒಂದು ಕಂಪ್ಲೇಂಟ್ ಹೇಳ್ತಾರೆ, ನಿಮ್ಮ ಫ್ರೈಡೆ ಸ್ಯಾಟರ್ಡೇ ಇದು ಬರುತ್ತಲ್ಲ ಒಳಗಡೆ ಸುದೀಪ್ ಸರ್ ಬಂದ ಒಳಗಡೆ ಗೊತ್ತಿರೋ ಒಟ್ಟು ಒಂದು ಪಾಯಿಂಟಲ್ಲಿ ಜಾನ್ವಿ ಮ್ಯಾಮ್ ಹೇಳ್ತಾರೆ, ಅವಳು ಹೊರಗಡೆ ಇದ್ದಾಗ ಅಂದರೆ ಸುದೀಪ್ ಸರ್ ಬಂದ ಸ್ಯಾಟರ್ಡೇ ಬಂದ ತಕ್ಷಣ ಬೇರೆ ಥರನೇ ಲ್ಯಾಂಗ್ವೇಜ್ ಬರುತ್ತೆ, ಒಳಗಡೆ ಇದ್ದಾಗ ಬೇರೆ ಥರ ನಮ್ಗಳ ಜೊತೆ ಕನ್ನಡನೇ ಬರಲ್ಲ ಅನ್ನೋ ರೀತಿಲಿ ಇದು ಮಾಡ್ತಾರೆ ಅನ್ನೋ ರೀತಿಲಿ. ಆ ಆಟಕ್ಕೆ ಬಂದಾಗ ಒಬ್ಬೊಬ್ರದ್ದು ಒಂದೊಂದು ಸ್ಟ್ರಾಟಜಿ ಇರುತ್ತೆ. ಈಗ ವಿಭಿನ್ನವಾಗಿ ಅವ್ರನ್ನ ತೋರಿಸ್ಕೊಳ್ಳೋದಕ್ಕೆ ಒಂದೊಂದು ಸ್ಟ್ರಾಟಜಿ ಇರುತ್ತೆ. ಬಹುಶಃ ಅವರು ಅದನ್ನ ಪ್ಲೇ ಮಾಡ್ತಾ ಇದ್ರು. ಈಗ ಅವ್ರದ್ದು ಕನ್ನಡ ಬರ್ತಿತ್ತು, ಅದೇ ನಮಗೆಲ್ಲ ಇದಾಗ್ತಾ ಇತ್ತು. ಯಾಕಂದ್ರೆ ಅವ್ರು ಜಗಳ ಮಾಡ್ಬೇಕಾದ್ರೆ ಬಹಳ ಚೆನ್ನಾಗಿ ಬರ್ತಿತ್ತು ಕನ್ನಡ ಬರ್ತಿತ್ತು. ಸೊ ಶನಿವಾರ ಆದಾಗ ಸ್ವಲ್ಪ ಬರ್ತಾ ಇರ್ಲಿಲ್ಲ ಕನ್ನಡ. ಸೊ ಅದನ್ನೆಲ್ಲ ನೋಡಿದಾಗ ನಮಗೆ ಅನ್ಸೋದು ಸಹಜ. ಬಹುಶಃ ಅವ್ರದ್ದು ಒಂದು ಆಟದ ಒಂದು ಸ್ಟ್ರಾಟಜಿ ಇರ್ಬೋದು ಅವ್ರಿಗೆ. ಮತ್ತೆ ಅದೇ ಮಿಕ್ಸ್ಡ್ ತುಳು ಮತ್ತೆ ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದು ಇದೆಲ್ಲ. ಸೊ ಅದು ಅವ್ರದ್ದು ಒಂದು ಶೈಲಿ, ಅದನ್ನ ಅವ್ರು ಪ್ಲೇ ಮಾಡಿದ್ದಾರೆ. ಇವತ್ತು ಅದರಲ್ಲಿ ಎಲ್ಲೋ ಸಕ್ಸಸ್ ಸಿಕ್ಕಿದೆ ಅಂತ ರನ್ನರ್ ಅಪ್ ಆಗಿದ್ದಾರೆ ಇವತ್ತು. ಸೊ ಜನನೂ ಕೂಡ ಓಟ್ ಹಾಕಿದ್ದಾರೆ ಅಷ್ಟು ಇಷ್ಟಪಟ್ಟು. ಹೌದು. ಸೊ ಆಮೇಲೆ ಸರ್ ರಘು ಸರ್ ಬಗ್ಗೆ ಏನು ಹೇಳ್ತೀರಾ? ರಘು ಸರ್ ತುಂಬ ಹಾರ್ಡ್ ವರ್ಕ್ ಬಂದಿರೋಂಥ ವ್ಯಕ್ತಿ. ಹಲವಾರು ಏರಿಯಾದಲ್ಲಿ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರನ್ನ. ಮತ್ತು ಒಂದು ಒಳ್ಳೆ ವ್ಯಕ್ತಿತ್ವ. ಅವರು ಯಾರಿಗೆ ಬುದ್ಧಿ ಹೇಳೋದಾಗಲಿ ಅಥವಾ ತನಗೆ ಗೊತ್ತಿರೋದನ್ನ ಹೇಳೋದಾಗಲಿ ತುಂಬ ಸಮರ್ಪಕವಾಗಿ ಅವ್ರು ಮಾಡ್ತಾರೆ. ಸೊ ಅದ್ರ ಬಗ್ಗೆ ಭಾಳ ಅಭಿಮಾನ. ಒಂದು ಒಳ್ಳೆ ಕ್ಯಾಪ್ಟನ್ ಮತ್ತು ಲೀಡರ್ ಪರ್ಸನಾಲಿಟಿ ಅಂತ ಹೇಳಿ.